ಒಡ ಹುಟ್ಟಿದವರು ಓರ್ವರು ರಾಜಕೀಯದಲ್ಲಿ ಹೆಸರು ಮಾಡಿದ್ರೆ ಅಣ್ಣ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ನೇಮ್ ಮಾಡಿದ್ದಾರೆ. ಇಂತಹ ತುಂಬು ಕುಟುಂಬದ ಜಗಳ ಬೀದಿಗೆ ಬಿದ್ದಿದೆ. ಸಹೋದರರ ಮಧ್ಯೆ ಆಸ್ತಿ ಕಲಹ ಶುರುವಾಗಿದ್ದು ಸಹೋದರನ ಕುಟುಂಬವನ್ನ ಹೊರಗೆ ಹಾಕಿದ್ದಾರೆ. ಸಂಬಂಧಪಟ್ಟಂತೆ HKE ಸೊಸೈಟಿ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಅಮೋಶಿ ಅವರು ತಮ್ಮ ಒಡ ಹುಟ್ಟಿದ ಸಹೋದರರಿಗೆ ವಂಚಿಸಿದ್ರ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಬೀದಿಗೆ ಬಂದ ಶಶಿಲ್ ನಮೋಶಿ ಕುಟುಂಬದ ಆಸ್ತಿ ಕಲಹ. ಮನೆ ಮುಂದೆ ಬಿದ್ದಿರೋ ಗೃಹೋಪಯೋಗಿ ವಸ್ತುಗಳು. ಪತ್ನಿ ಪುತ್ರನೊಂದಿಗೆ ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಧರಣಿ. ಕಲಬುರಗಿ ನಗರದಲ್ಲಿ ಹೀಗೆ ಧರಣಿ ಕುಳಿತಿರುವವರು ಬಿಜೆಪಿ MLC ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ. ಇವರಿಬ್ಬರ ಆಸ್ತಿ ಕಲಹ ಈಗ ಬೀದಿಗೆ ಬಂದಿದೆ. ಡಾಕ್ಟರ್ ಅನಿಲ್ ನಮೋಶಿ ಅವರು ಶಶಿಲ್ ನಮೋಶಿ ಅವರ ಸಹೋದರರಾಗಿರುವಂಥದ್ದು. ಈ ಒಂದು ಆಸ್ತಿ ಡಾಕ್ಟರ್ ಅನಿಲ್ ನಮೋಶಿ ಅವರಿಗೆ ಸೇರಿದ್ದು ಅನ್ನುವಂಥ ವಿಚಾರ ಹೇಳಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಅವರು ಹೈದರಾಬಾದ್ನಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿರುವಂಥದ್ದು. ಹಾಗಾಗಿ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇದ್ರು. ಆದರೆ ಇದೀಗ ನಿನ್ನೆ ನಿವೃತ್ತಿಯಾಗಿ ವಾಪಸ್ ತಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಪರ್ಮನೆಂಟಾಗಿ ಇದೇ ಮನೆಯಲ್ಲೇ ಉಳಿತಾರೆ ಅನ್ನುವಂಥ ನಿಟ್ಟಿನಲ್ಲಿ, ಆ ಮನೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನೆಯಲ್ಲಿರುವಂಥ ಸಾಮಾನೆಲ್ಲ ಹೊರ ಹಾಕಿದ್ದಾರೆ ಅನ್ನುವಂಥ ಆರೋಪ ಇದೀಗ ಮಾಡ್ತಾ ಇದೆ. ಆನಂದನಗರದಲ್ಲಿರುವ 2 ಅಂತಸ್ತಿನ ಭವ್ಯ ಬಂಗಲೆ ನಮ್ಮದು, ನಮಗೆ ಸೇರಿದ್ದು. ಕಳೆದ ಅನೇಕ ವರ್ಷಗಳಿಂದ ಈ ಮನೆಯ ತೆರಿಗೆ ನಾವು ಕಟ್ಟುತ್ತಿದ್ದೇವೆ. ಆದರೆ ಈ ಆಸ್ತಿ ನಮಗೆ ಸೇರಿದ್ದು ಅಂತ ನಮ್ಮನ್ನ ಸಹೋದರ ಶಶಿಲ್ ನಮೋಶಿ ರಾತ್ರೋರಾತ್ರಿ ಹೊರ ಹಾಕಿದ್ದಾರೆ ಅಂತ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಕಿಡಿಕಾರಿದ್ದಾರೆ. ಇಲ್ರಿ ಅವ್ನು ಬರಲಿ, ಸುಮ್ಮನೆ ಹಿಂಗೆ ಇಲ್ಲಿಗಲ್ ಆಗಿ ಇರ್ತಿದ್ದ. ಕಟ್ಸಿದ್ದೆಲ್ಲ ಕೂಡೇ ಕಟ್ಸಿದ್ದಲ್ಲ. ನಾನು ನಮ್ಮವ್ವ ನಮ್ಮ ತಮ್ಮ ಲೋನ್ ಸುಧಾ ನನ್ನ ಹೆಸರಲ್ಲೇ ಲೋನ್ ಇತ್ತು. ಆ ಪೇಮೆಂಟ್ ಎಲ್ಲ ಮಾಡ್ಯಲ್ಲ. ಈ ಕಬ್ಜಾ ಮಾಡೋತ್ತಿಗೆಲ್ಲ ಇಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡು, 15 ದಿನದಾಗ ನಾನು ಎಲ್ಲ ಸೆಟ್ಲ್ ಮಾಡ್ತೀನಿ, ಹಿಂಗೆಲ್ಲ ಪ್ರಾಪರ್ಟಿ ಇಶ್ಯೂಸ್ ಎಲ್ಲ ಮಾಡ್ತೀನಿ ಅಂಥೇಳಿ 2001ದಾಗೆ ಇಲ್ಲಿ ಒಳಗೆ ಸೇರ್ಕೊಳ್ಳೋಣ. ಈಗ 25 ವರ್ಷ ಆದ್ರೂ ಇನ್ನೂ ತನಕ ಸೆಟ್ಲ್ ಮಾಡಿ. ಕಳೆದ 15ರಿಂದ 20 ವರ್ಷಗಳಿಂದ ಇವರಿಬ್ಬರ ಮಧ್ಯೆ ಆಸ್ತಿ ಕಲಹ ನಡೆಯುತ್ತಲೇ ಇದೆ. ಹೈದರಾಬಾದ್ನಲ್ಲಿ ವೈದ್ಯಕೀಯ ವೃತ್ತಿ ಮಾಡ್ತಿದ್ದ ಡಾಕ್ಟರ್ ಅನಿಲ್ ನಮೋಶಿ ನಿನ್ನೆಯಷ್ಟೇ ನಿವೃತ್ತಿಯಾಗಿದ್ದರು. ವಾಪಸ್ ಊರಿಗೆ ಬಂದು ತಮ್ಮ ಮನೆಯಲ್ಲಿ ವಾಸ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಸಹೋದರನನ್ನ ಮನೆಯಲ್ಲಿ ಬಿಟ್ಟುಕೊಳ್ಳದ ಹಿನ್ನೆಲೆ ರಾತ್ರಿ ಇಡೀ ರಸ್ತೆಯಲ್ಲೇ ಕಾಲ ಕಳೆದಿದ್ದಾರೆ. ನನಗೆ ಅವರು ಹಿಂದೆ ಮನೆವರೆಗೆ ಹಾಕಿದ್ರು. ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನೆವರೆಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರ್ಲಪ್ಪ ಅಂತ ನಾನು ಕೇಳಿದಾಗ ಇವು 2 ಭಾಗ ಇದ್ರು ಕೂಡ ನೀ ಅಲ್ಲಿ ಕಟ್ಕೋ ಅಂತದ ಅಂತ ಹೇಳಿ ಅವರೇ ಅಂದ್ರೆ ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ. ದುಡ್ಡೆಲ್ಲ 100% ನಾನು ಹಾಕಿದ್ದೆ. ಸೊ ಹೀಗಾಗಿ ಇದು ಕನ್ಸ್ಟ್ರಕ್ಷನ್ ಎಲ್ಲ ಖರ್ಚು ನಾನು ಕೊಟ್ಟಿದ್ದೀನಿ. ಈಗ ಮತ್ತು ಅಂದ್ರೆ ನಾನು ಈ ಖಾತಾ ಇದೆ ನಂದು ಹೆಸರಿಗೆ, ಅಥವಾ ಇದು ನಂದು ಇರ್ಲಿಲ್ಲ ಅಂದ್ರೆ ಈ ಖಾತಾ ಯಾಕೆ ಕೊಡ್ತಾರೆ? ಸಬ್ಜೆಕ್ಟ್ ಡಾಕ್ಯುಮೆಂಟ್ ತಪ್ಪ. ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಪತ್ನಿ ಹಾಗೂ ಪುತ್ರ ಈ ಮನೆ ನಮಗೆ ಸೇರಿದ್ದು ಅಂತ ಶಶಿಲ್ ನಮೋಶಿ ಮನೆ ಮುಂದೆ ಧರಣಿ ಮುಂದುವರೆಸಿದ್ದಾರೆ. ಮನೆಯ 4 ಗೋಡೆ ಮಧ್ಯೆ ಬಗೆಹರಿಯಬೇಕಾದ ಪ್ರತಿಷ್ಠಿತ ಕುಟುಂಬದ ಆಸ್ತಿ ಕಲಹ ಬೀದಿಗೆ ಬಂದಿದ್ದು ದುರಂತವೇ ಸರಿ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಒಡ ಹುಟ್ಟಿದವರು ಓರ್ವರು ರಾಜಕೀಯದಲ್ಲಿ ಹೆಸರು ಮಾಡಿದ್ರೆ ಅಣ್ಣ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ನೇಮ್ ಮಾಡಿದ್ದಾರೆ. ಇಂತಹ ತುಂಬು ಕುಟುಂಬದ ಜಗಳ ಬೀದಿಗೆ ಬಿದ್ದಿದೆ. ಸಹೋದರರ ಮಧ್ಯೆ ಆಸ್ತಿ ಕಲಹ ಶುರುವಾಗಿದ್ದು ಸಹೋದರನ ಕುಟುಂಬವನ್ನ ಹೊರಗೆ ಹಾಕಿದ್ದಾರೆ. ಸಂಬಂಧಪಟ್ಟಂತೆ HKE ಸೊಸೈಟಿ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಅಮೋಶಿ ಅವರು ತಮ್ಮ ಒಡ ಹುಟ್ಟಿದ ಸಹೋದರರಿಗೆ ವಂಚಿಸಿದ್ರ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಬೀದಿಗೆ ಬಂದ ಶಶಿಲ್ ನಮೋಶಿ ಕುಟುಂಬದ ಆಸ್ತಿ ಕಲಹ. ಮನೆ ಮುಂದೆ ಬಿದ್ದಿರೋ ಗೃಹೋಪಯೋಗಿ ವಸ್ತುಗಳು. ಪತ್ನಿ ಪುತ್ರನೊಂದಿಗೆ ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಧರಣಿ. ಕಲಬುರಗಿ ನಗರದಲ್ಲಿ ಹೀಗೆ ಧರಣಿ ಕುಳಿತಿರುವವರು ಬಿಜೆಪಿ MLC ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ.
ಇವರಿಬ್ಬರ ಆಸ್ತಿ ಕಲಹ ಈಗ ಬೀದಿಗೆ ಬಂದಿದೆ. ಡಾಕ್ಟರ್ ಅನಿಲ್ ನಮೋಶಿ ಅವರು ಶಿಶಿಲ್ ನಮೋಶಿ ಅವರ ಸಹೋದರರಾಗಿರುವಂಥದ್ದು. ಈ ಒಂದು ಆಸ್ತಿ ಡಾಕ್ಟರ್ ಅನಿಲ್ ನಮೋಶಿ ಅವರಿಗೆ ಸೇರಿದ್ದು ಅನ್ನುವಂಥ ವಿಚಾರ ಹೇಳಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಅವರು ಹೈದರಾಬಾದ್ನಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿರುವಂಥದ್ದು. ಹಾಗಾಗಿ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇದ್ರು. ಆದರೆ ಇದೀಗ ನಿನ್ನೆ ನಿವೃತ್ತಿಯಾಗಿ ವಾಪಸ್ ತಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಪರ್ಮನೆಂಟಾಗಿ ಇದೇ ಮನೆಯಲ್ಲೇ ಉಳಿತಾರೆ ಅನ್ನುವಂಥ ನಿಟ್ಟಿನಲ್ಲಿ, ಆ ಮನೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನೆಯಲ್ಲಿರುವಂಥ ಸಾಮಾನೆಲ್ಲ ಹೊರ ಹಾಕಿದ್ದಾರೆ ಅನ್ನುವಂಥ ಆರೋಪ ಇದೀಗ ಮಾಡ್ತಾ ಇದೆ. ಆನಂದನಗರದಲ್ಲಿರುವ 2 ಅಂತಸ್ತಿನ ಭವ್ಯ ಬಂಗಲೆ ನಮ್ಮದು, ನಮಗೆ ಸೇರಿದ್ದು. ಕಳೆದ ಅನೇಕ ವರ್ಷಗಳಿಂದ ಈ ಮನೆಯ ತೆರಿಗೆ ನಾವು ಕಟ್ಟುತ್ತಿದ್ದೇವೆ. ಆದರೆ ಈ ಆಸ್ತಿ ನಮಗೆ ಸೇರಿದ್ದು ಅಂತ ನಮ್ಮನ್ನ ಸಹೋದರ ಶಶಿಲ್ ನಮೋಶಿ ರಾತ್ರೋರಾತ್ರಿ ಹೊರ ಹಾಕಿದ್ದಾರೆ ಅಂತ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಕಿಡಿಕಾರಿದ್ದಾರೆ. ಇಲ್ರಿ ಅವ್ನು ಬಲ್ಲಿ ಸುಮ್ಮನೆ ಹಿಂಗೆ ಇಲ್ಲಿಗಲಾಗಿ ಇರ್ತಿದ್ದ. ಕಟ್ಸಿದ್ದೆಲ್ಲ ಕೂಡೇ ಕಟ್ಸಿದ್ದಲ್ಲ. ನಾನು ನಮ್ಮವ್ವ ನಮ್ಮ ತಮ್ಮ ಲೋನ್ ಸುದಾ ನನ್ನ ಹೆಸರಲ್ಲೇ ಲೋನ್ ಇತ್ತು. ಆ ಪೇಮೆಂಟ್ ಎಲ್ಲ ಮಾಡ್ಯಲ್ಲ. ಈ ಕಬ್ಜಾ ಮಾಡೋತ್ತಿಗೆಲ್ಲ ಇಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡು, 15 ದಿನದಾಗ ನಾನು ಎಲ್ಲ ಸೆಟ್ಲ್ ಮಾಡ್ತೀನಿ, ಹಿಂಗೆಲ್ಲ ಪ್ರಾಪರ್ಟಿ ಇಶ್ಯೂಸ್ ಸೆಟ್ಲ್ ಮಾಡ್ತೀನಿ ಅಂಥೇಳಿ 2001ದಾಗೆ ಇಲ್ಲಿ ಒಳಗೆ ಸೇರ್ಕೊಂಡಾನ. ಈಗ 25 ವರ್ಷ ಆದ್ರೂ ಇನ್ನೂ ತನಕ ಸೆಟ್ಲ್ ಮಾಡಿ. ಕಳೆದ 15ರಿಂದ 20 ವರ್ಷಗಳಿಂದ ಇವರಿಬ್ಬರ ಮಧ್ಯೆ ಆಸ್ತಿ ಕಲಹ ನಡೆಯುತ್ತಲೇ ಇದೆ. ಹೈದರಾಬಾದ್ನಲ್ಲಿ ವೈದ್ಯಕೀಯ ವೃತ್ತಿ ಮಾಡ್ತಿದ್ದ ಡಾಕ್ಟರ್ ಅನಿಲ್ ನಮೋಶಿ ನಿನ್ನೆಯಷ್ಟೇ ನಿವೃತ್ತಿಯಾಗಿದ್ದರು. ವಾಪಸ್ ಊರಿಗೆ ಬಂದು ತಮ್ಮ ಮನೆಯಲ್ಲಿ ವಾಸ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಸಹೋದರನನ್ನ ಮನೆಯಲ್ಲಿ ಬಿಟ್ಟುಕೊಳ್ಳದ ಹಿನ್ನೆಲೆ ರಾತ್ರಿ ಇಡೀ ರಸ್ತೆಯಲ್ಲೇ ಕಾಲ ಕಳೆದಿದ್ದಾರೆ. ನನಗೆ ಅವರು ಹಿಂದೆ ಮನಿವರೆಗೆ ಹಾಕಿದ್ರು. ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನಿವರೆಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರ್ಲಪ್ಪ ಅಂತ ನಾನು ಕೇಳಿದಾಗ ಇವು 2 ಭಾಗ ಇದ್ರು ಕೂಡ ನೀ ಅಲ್ಲಿ ಕಟ್ಕೋ ಅಂತದ ಅಂತ ಹೇಳಿ ಅವರೇ ಅಂದ್ರೆ ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ. ದುಡ್ಡೆಲ್ಲ 100% ನಾನು ಹಾಕಿದ್ದೆ. ಸೊ ಹೀಗಾಗಿ ಇದು ಕನ್ಸ್ಟ್ರಕ್ಷನ್ ಎಲ್ಲ ಖರ್ಚು ನಾನು ಕೊಟ್ಟಿದ್ದೀನಿ. ಈಗ ಮತ್ತು ಅಂದ್ರೆ ನಾನು ಈ ಖಾತಾ ಇದೆ ನಂದು ಹೆಸರಿಗೆ, ಅಥವಾ ಇದು ನಂದು ಇರ್ಲಿಲ್ಲ ಅಂದ್ರೆ ಈ ಖಾತಾ ಯಾಕೆ ಕೊಡ್ತಾರೆ? ಸರ್ಕಾರ ಡಾಕ್ಯುಮೆಂಟ್ ತಪ್ಪ. ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಪತ್ನಿ ಹಾಗೂ ಪುತ್ರ ಈ ಮನೆ ನಮಗೆ ಸೇರಿದ್ದು ಅಂತ ಶಶಿಲ್ ನಮೋಶಿ ಮನೆ ಮುಂದೆ ಧರಣಿ ಮುಂದುವರೆಸಿದ್ದಾರೆ. ಮನೆಯ 4 ಗೋಡೆ ಮಧ್ಯೆ ಬಗೆಹರಿಯಬೇಕಾದ ಪ್ರತಿಷ್ಠಿತ ಕುಟುಂಬದ ಆಸ್ತಿ ಕಲಹ ಬೀದಿಗೆ ಬಂದಿದ್ದು ದುರಂತವೇ ಸರಿ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಒಡ ಹುಟ್ಟಿದವರು ಓರ್ವರು ರಾಜಕೀಯದಲ್ಲಿ ಹೆಸರು ಮಾಡಿದ್ರೆ ಅಣ್ಣ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ನೇಮ್ ಮಾಡಿದ್ದಾರೆ. ಇಂತಹ ತುಂಬು ಕುಟುಂಬದ ಜಗಳ ಬೀದಿಗೆ ಬಿದ್ದಿದೆ. ಸಹೋದರರ ಮಧ್ಯೆ ಆಸ್ತಿ ಕಲಹ ಶುರುವಾಗಿದ್ದು ಸಹೋದರನ ಕುಟುಂಬವನ್ನ ಹೊರಗೆ ಹಾಕಿದ್ದಾರೆ. ಸಂಬಂಧಪಟ್ಟಂತೆ HKE ಸೊಸೈಟಿ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಅವರು ತಮ್ಮ ಒಡ ಹುಟ್ಟಿದ ಸಹೋದರರಿಗೆ ವಂಚಿಸಿದ್ರ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿಬಂದಿರುವಂಥದ್ದು. ಬೀದಿಗೆ ಬಂದ ಶಶಿಲ್ ನಮೋಶಿ ಕುಟುಂಬದ ಆಸ್ತಿ ಕಲಹ. ಮನೆ ಮುಂದೆ ಬಿದ್ದಿರೋ ಗೃಹೋಪಯೋಗಿ ವಸ್ತುಗಳು. ಪತ್ನಿ ಪುತ್ರನೊಂದಿಗೆ ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಧರಣಿ. ಕಲಬುರಗಿ ನಗರದಲ್ಲಿ ಹೀಗೆ ಧರಣಿ ಕುಳಿತಿರುವವರು ಬಿಜೆಪಿ MLC ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ. ಇವರಿಬ್ಬರ ಆಸ್ತಿ ಕಲಹ ಈಗ ಬೀದಿಗೆ ಬಂದಿದೆ. ಡಾಕ್ಟರ್ ಅನಿಲ್ ನಮೋಶಿ ಅವರು ಶಿಶಿಲ್ ನಮೋಶಿ ಅವರ ಸಹೋದರರಾಗಿರುವಂಥದ್ದು. ಈ ಒಂದು ಆಸ್ತಿ ಡಾಕ್ಟರ್ ಅನಿಲ್ ನಮೋಶಿ ಅವರಿಗೆ ಸೇರಿದ್ದು ಅನ್ನುವಂಥ ವಿಚಾರ ಹೇಳಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಅವರು ಹೈದರಾಬಾದ್ನಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿರುವಂಥದ್ದು. ಹಾಗಾಗಿ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಾ ಇದ್ರು. ಆದರೆ ಇದೀಗ ನಿನ್ನೆ ನಿವೃತ್ತಿಯಾಗಿ ವಾಪಸ್ ತಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಪರ್ಮನೆಂಟಾಗಿ ಇದೇ ಮನೆಯಲ್ಲೇ ಉಳಿತಾರೆ ಅನ್ನುವಂಥ ನಿಟ್ಟಿನಲ್ಲಿ, ಆ ಮನೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನೆಯಲ್ಲಿರುವಂಥ ಸಾಮಾನೆಲ್ಲ ಹೊರ ಹಾಕಿದ್ದಾರೆ ಅನ್ನುವಂಥ ಆರೋಪ ಇದೀಗ ಮಾಡ್ತಾ ಇದೆ. ಆನಂದನಗರದಲ್ಲಿರುವ 2 ಅಂತಸ್ತಿನ ಭವ್ಯ ಬಂಗಲೆ ನಮ್ಮದು, ನಮಗೆ ಸೇರಿದ್ದು. ಕಳೆದ ಅನೇಕ ವರ್ಷಗಳಿಂದ ಈ ಮನೆಯ ತೆರಿಗೆ ನಾವು ಕಟ್ಟುತ್ತಿದ್ದೇವೆ. ಆದರೆ ಈ ಆಸ್ತಿ ನಮಗೆ ಸೇರಿದ್ದು ಅಂತ ನಮ್ಮನ್ನ ಸಹೋದರ ಶಶಿಲ್ ನಮೋಶಿ ರಾತ್ರೋರಾತ್ರಿ ಹೊರ ಹಾಕಿದ್ದಾರೆ ಅಂತ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಕಿಡಿಕಾರಿದ್ದಾರೆ. ಇಲ್ರಿ ಅವ್ನು ಬಲ್ಲಿ ಸುಮ್ಮನೆ ಹಿಂಗೆ ಇಲ್ಲಿಗಲಾಗಿ ಇರ್ತಿದ್ದ. ಕಟ್ಸಿದ್ದೆಲ್ಲ ಕೂಡೇ ಕಟ್ಸಿದ್ದಲ್ಲ. ನಾನು ನಮ್ಮವ್ವ ನಮ್ಮ ತಮ್ಮ ಲೋನ್ ಸುದಾ ನನ್ನ ಹೆಸರಲ್ಲೇ ಲೋನ್ ಇತ್ತು. ಆ ಪೇಮೆಂಟ್ ಎಲ್ಲ ಮಾಡ್ಯಲ್ಲ. ಈ ಕಬ್ಜಾ ಮಾಡೋತ್ತಿಗೆಲ್ಲ ಇಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡು, 15 ದಿನದಾಗ ನಾನು ಎಲ್ಲ ಸೆಟ್ಲ್ ಮಾಡ್ತೀನಿ, ಹಿಂಗೆಲ್ಲ ಪ್ರಾಪರ್ಟಿ ಇಶ್ಯೂಸ್ ಸೆಟ್ಲ್ ಮಾಡ್ತೀನಿ ಅಂಥೇಳಿ 2001ದಾಗೆ ಇಲ್ಲಿ ಒಳಗೆ ಸೇರ್ಕೊಂಡಾನ.
ಈಗ 25 ವರ್ಷ ಆದರೂ ಇನ್ನೂ ತನಕ ಸೆಟಲ್ ಮಾಡಿ. ಕಳೆದ 15ರಿಂದ 20 ವರ್ಷಗಳಿಂದ ಇವರಿಬ್ಬರ ಮಧ್ಯೆ ಆಸ್ತಿ ಕಲಹ ನಡೆಯುತ್ತಲೇ ಇದೆ. ಹೈದರಾಬಾದ್ನಲ್ಲಿ ವೈದ್ಯಕೀಯ ವೃತ್ತಿ ಮಾಡ್ತಿದ್ದ ಡಾಕ್ಟರ್ ಅನಿಲ್ ನಮೋಶಿ ನಿನ್ನೆಯಷ್ಟೇ ನಿವೃತ್ತಿಯಾಗಿದ್ದರು. ವಾಪಸ್ ಊರಿಗೆ ಬಂದು ತಮ್ಮ ಮನೆಯಲ್ಲಿ ವಾಸ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಸಹೋದರನನ್ನ ಮನೆಯಲ್ಲಿ ಬಿಟ್ಟುಕೊಳ್ಳದ ಹಿನ್ನೆಲೆ ರಾತ್ರಿ ಇಡೀ ರಸ್ತೆಯಲ್ಲೇ ಕಾಲ ಕಳೆದಿದ್ದಾರೆ. ನನಗೆ ಅವರು ಹಿಂದೆ ಮನಿವರೆಗೆ ಹಾಕಿದ್ರು, ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನಿವರೆಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರ್ಲಪ್ಪ ಅಂತ ನಾನು ಕೇಳಿದಾಗ ಇವು 2 ಭಾಗ ಇದ್ರು ಕೂಡ ನೀ ಅಲ್ಲಿ ಕಟ್ಕೋ ಅಂತದ ಅಂತ ಹೇಳಿ ಅವರೇ ಅಂದ್ರೆ ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ. ದುಡ್ಡೆಲ್ಲ 100% ನಾನು ಹಾಕಿದ್ದೆ. ಸೊ ಹೀಗಾಗಿ ಇದು ಕನ್ಸ್ಟ್ರಕ್ಷನ್ ಎಲ್ಲ ಖರ್ಚು ನಾನು ಕೊಟ್ಟಿದ್ದೀನಿ. ಈಗ ಮತ್ತು ಅಂದ್ರೆ ನಾನು ಈ ಖಾತಾ ಇದೆ ನಂದು ಹೆಸರಿಗೆ ಅಥವಾ ಇದು ನಂದು ಇರ್ಲಿಲ್ಲ ಅಂದ್ರೆ ಈ ಖಾತಾ ಯಾಕೆ ಕೊಡ್ತಾರೆ? ಸರ್ಕಾರ ಡಾಕ್ಯುಮೆಂಟ್ ತಪ್ಪ. ಶಶಿಲ್ ನಮೋಶಿ ಸಹೋದರ ಡಾಕ್ಟರ್ ಅನಿಲ್ ನಮೋಶಿ ಪತ್ನಿ ಹಾಗೂ ಪುತ್ರ ಈ ಮನೆ ನಮಗೆ ಸೇರಿದ್ದು ಅಂತ ಶಶಿಲ್ ನಮೋಶಿ ಮನೆ ಮುಂದೆ ಧರಣಿ ಮುಂದುವರೆಸಿದ್ದಾರೆ. ಮನೆಯ 4 ಗೋಡೆ ಮಧ್ಯೆ ಬಗೆಹರಿಯಬೇಕಾದ ಪ್ರತಿಷ್ಠಿತ ಕುಟುಂಬದ ಆಸ್ತಿ ಕಲಹ ಬೀದಿಗೆ ಬಂದಿದ್ದು ದುರಂತವೇ ಸರಿ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.